ಹಲವಾರು ನಿರೀಕ್ಷೆ ಇತ್ತು ಕೇಂದ್ರ ಬಜೆಟ್ ಮೇಲೆ. ಇವತ್ತು ಕೇಂದ್ರ ಸರ್ಕಾರ 39 ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಆದ್ರೆ ಸಾಮಾನ್ಯ ಜನ ಬಯಸಿದ ರೀತಿಯಲ್ಲಿ ಬಜೆಟ್ ಕೊಟ್ಟಿಲ್ಲ. ದೂರದೃಷ್ಟಿ, ಮುಂದಿನ 25 ವರ್ಷಗಳ ಗುರಿಯ ಬಜೆಟ್ ಅಂತ ಮೇಡಂ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು. ಹಾಗಾದ್ರೆ ಬಡವರು, ಮಧ್ಯಮ ವರ್ಗದ ಜನ ಬಯಸಿದ್ದೇನು, ಕೇಂದ್ರ ಸರ್ಕಾರ ಕೊಟ್ಟಿದ್ದೇನು, ಎರಡನ್ನು ನಿಮ್ಮ ಮುಂದೆ ಇಡ್ತೀವಿ ನೋಡಿ. माननीय मंत्री महोदय श्रीमती निर्मला सीतारमण जी, I present the budget for the year 2022-23. ಬಜೆಟ್ ಅಂದ್ರೆ ಮುಂದಿನ 1 ವರ್ಷದ ಆಯವ್ಯಯದ ಲೆಕ್ಕ ಕೊಡಬೇಕು. ಜನರ ಕಷ್ಟಕ್ಕೆ ನೆರವಾಗಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಅರ್ಥವ್ಯವಸ್ಥೆ ಮೇಲೇಳಬೇಕು, ಜನನೂ ಖುಷಿಯಾಗಿರಬೇಕು, ದೇಶಕ್ಕೂ ಒಳ್ಳೆಯದಾಗಬೇಕು. ಕೃಷಿ, ಶಿಕ್ಷಣ, ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕದಂತೆ ನೋಡಿಕೊಳ್ಬೇಕು. ಬಜೆಟ್ ಅಂದಾಕ್ಷಣ ಎಲ್ಲಾ ವರ್ಗದ ಜನ ಯೋಚನೆ ಮಾಡೋ ರೀತಿ ಇದು. ಆದ್ರೆ ಮೋದಿ ಸರ್ಕಾರದ ಇವತ್ತಿನ ಬಜೆಟ್ ಹಾಗಾಗಿಲ್ಲ. ಮುಂದಿನ 25 ವರ್ಷಕ್ಕೂ ಅನುಕೂಲ ಆಗಬೇಕು ಅಂತ ಬಜೆಟ್ನಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ये बजट 100 साल की अर्थव्यवस्था को मजबूती देने के साथ ही सामान्य मानवी के लिए अनेक नए अवसर बनाएगा. ये बजट मोर इंफ्रास्ट्रक्चर, मोर इन्वेस्टमेंट, मोर ग्रोथ और मोर जॉब्स की नई संभावनाओं से भरा हुआ है. ये बजट तत्कालीन आवश्यकताओं का भी समाधान करता है और देश के युवाओं के उज्जवल भविष्य को भी सुनिश्चित करता है. This budget seeks to lay the foundation and give a blueprint to steer the economy over Amritkal of the next 25 years, from India at 75 to India at 100. Its fundamental tenets, which included transparency of financial statement and fiscal position, reflect the government's intent, strengths and challenges. This continues to guide us. The initiatives of the last year's budget have seen significant progress and have been provided with adequate allocations in this budget as well. ನಿಜ, ಭಾರತದ ಉಜ್ವಲ ಭವಿಷ್ಯಕ್ಕೆ ಬಜೆಟ್ ಪೂರಕವಾಗಿರಬೇಕು. ಹಾಗೆ ಸಾಮಾನ್ಯ ಜನರಿಗೂ ಹೊರೆ ಆಗದಂತ ಕಾರ್ಯಕ್ರಮಗಳನ್ನು ಘೋಷಿಸಬೇಕು. ಹಾಗಿದ್ರೆ ಜನ ಬಯಸಿದ್ದೇನೋ, ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕೊಟ್ಟಿದ್ದೇನೋ ಅನ್ನೋದನ್ನ ನೋಡೋಣ. ಜನ ಬಯಸಿದ್ದು ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆ. ಈ ಸಲ ಇಳಿಕೆ ಆಗಿಲ್ಲ. ಜನ ಬಯಸಿದ್ದು ಗ್ಯಾಸ್ ಬೆಲೆ ಇಳಿಕೆ, ಅದೂ ಆಗಿಲ್ಲ. ಸಿಮೆಂಟ್, ಕಬ್ಬಿಣದ ಬೆಲೆ ಇಳಿಕೆ, ಅದೂ ಆಗಿಲ್ಲ. ಮೊಬೈಲ್ ಮತ್ತು ಚಾರ್ಜರ್ ಬೆಲೆ ಇಳಿಯುತ್ತೆ ಅಂದಿದ್ರು, ಟ್ಯಾಕ್ಸ್ ಕಡಿಮೆ ಆಗಿದೆ. ಚಿನ್ನ, ವಜ್ರ, ಬಟ್ಟೆ, ಚಪ್ಪಲಿ ಬೆಲೆ ಜನ ಬಯಸಿದಂತೆ ಸ್ವಲ್ಪ ಇಳಿಕೆ ಆಗಿದೆ. ವಿದೇಶಿ ಉತ್ಪನ್ನಗಳ ಬೆಲೆಯಲ್ಲೂ ಅಲ್ಪ ಸ್ವಲ್ಪ ಇಳಿಕೆ ಆಗುತ್ತೆ. ಕೊರೋನಾ ಸಂಕಷ್ಟದಲ್ಲಿದ್ದ ಮಧ್ಯಮ ವರ್ಗದ ತೆರಿಗೆದಾರರು 3 ಲಕ್ಷದವರೆಗೆ ವಿನಾಯಿತಿ ಕೇಳಿದ್ರು. ಕಳೆದ ವರ್ಷ ಹೇಗಿತ್ತೋ ಹಾಗೆ ಮುಂದುವರೆಸಿದ್ದಾರೆ. ಗೃಹ ಸಾಲ ಬಡ್ಡಿ ಕಡಿತ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆಸ್ತಿ ಖರೀದಿ ತೆರಿಗೆ ಇಳಿಕೆ ಆಗುತ್ತೆ ಅಂದ್ಕೊಂಡಿದ್ರು. ಎರಡೂ ಯಥಾಸ್ಥಿತಿ ಅಂತ ಘೋಷಿಸಿದ್ರು. ಐಟಿ ರಿಟರ್ನ್ಸ್ ಸಲ್ಲಿಕೆ ಸಡಿಲಿಕೆ ಮಾಡಿ ಅಂದಿದ್ರು. ಹೊಸ ನೀತಿ ತರ್ತೀವಿ, ತಪ್ಪು ಸರಿಪಡಿಸಲು 2 ವರ್ಷ ಸಮಯನೂ ಕೊಡ್ತೀವಿ ಅಂದಿದ್ದಾರೆ. ಸಹಕಾರಿ ಸಂಘಗಳ ತೆರಿಗೆ ಇಳಿಕೆ ಆಗುತ್ತೆ ಅಂದಿದ್ರು. 3ರಿಂದ 4% ತೆರಿಗೆ ಇಳಿಕೆ ಆಗಿದೆ. ಸ್ಟಾರ್ಟ್ಅಪ್ ಕಂಪನಿಗಳಿಗೆ ತೆರಿಗೆನೇ ಬೇಡ ಅಂದಿದ್ರು. ಆಯ್ತು, ತಥಾಸ್ತು ಅಂದಿದ್ದಾರೆ. ಅಂಗವಿಕಲರಿಗೆ ತೆರಿಗೆ ಇಳಿಸ್ತಾರೆ ಅಂದುಕೊಂಡಿದ್ರು, ಅದೂ ಘೋಷಣೆ ಆಗಿದೆ. ಕೃಷಿ ವಲಯದಲ್ಲಿ ಬೇಳೆಕಾಳುಗಳಿಗೆ ಬೆಂಬಲ ಬೆಲೆ ಕೇಳಿದ್ರು, ಘೋಷಣೆ ಆಗಿಲ್ಲ. ನೆರೆ ಪರಿಹಾರ, ಬರ ಪರಿಹಾರ ಹೆಚ್ಚು ಕೇಳಿದ್ರು, ಘೋಷಣೆ ಇಲ್ಲ. ಕೃಷಿ ಸಾಲ ಬಡ್ಡಿ ಕಡಿಮೆ ಮಾಡಿ ಅಂದಿದ್ರು, ಹೊಸ ಘೋಷಣೆ ಆಗಿಲ್ಲ. ಕೃಷಿ ಉಪಕರಣಗಳ ಬೆಲೆ ಇಳಿಸಿ ಅಂದಿದ್ರು, ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಕೊಡಿ ಅಂದಿದ್ರು, ಓಕೆ ಅಂದಿದ್ದಾರೆ. ಮಧ್ಯವರ್ತಿ ಮುಕ್ತ ವ್ಯಾಪಾರ ಬಯಸಿದ್ರು, ಅದು ಸದ್ಯಕ್ಕೆ ಯಥಾಸ್ಥಿತಿ ಇರುತ್ತೆ. ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಸಾಕಷ್ಟು ಸುಲಿಗೆ ಆಗ್ತಿದೆ. ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕುವ ಕಾನೂನು ತನ್ನಿ ಅಂದಿದ್ರು, ಅದು ಸಾಧ್ಯವಾಗಿಲ್ಲ. ಡಿಜಿಟಲ್ ಕ್ರಾಂತಿ ಸೃಷ್ಟಿಸಿ ಅಂದಿದ್ರು, ಘೋಷಣೆ ಆಗಿದೆ. ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ 1 ಕ್ಲಾಸ್ 1 ಟಿವಿ ಮತ್ತು 200 ಚಾನೆಲ್ ಅನ್ನು ಹೊಸ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಿ ಅಂದಿದ್ರು. 2 ಲಕ್ಷ ಅಂಗನವಾಡಿ ಮೇಲ್ದರ್ಜೆಗೆ ಏರಿಸುವ ಭರವಸೆ ಸಿಕ್ಕಿದೆ. ಡಿಜಿಟಲ್ ವಿಶ್ವವಿದ್ಯಾಲಯ ಆಗುತ್ತೆ ಅನ್ನೋದು ನಿಜ ಆಗಿದೆ. ಕೊರೋನಾದಿಂದ ಹೊಡೆತ ತಿಂದಿರೋ ಜನ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಬಯಸಿದ್ರು. ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆಗೆ ದರ ನಿಗದಿ ಮಾಡ್ತಾರೆ ಅಂದುಕೊಂಡಿದ್ರು, ಆಗಿಲ್ಲ. ಆರೋಗ್ಯ ವಿಮೆ ದರ ಇಳಿಕೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಅದು ಸಾಧ್ಯವಾಗಿಲ್ಲ. ನಮ್ಮೂರಿಗೆ, ನಮ್ಮ ಜಿಲ್ಲೆಗೆ ಹೊಸದಾಗಿ ಆಸ್ಪತ್ರೆಗಳ ಘೋಷಣೆ ಮಾಡ್ತಾರೆ ಅಂದುಕೊಂಡಿದ್ರು, ಅದೂ ಆಗಿಲ್ಲ. ಇನ್ನು ಕರ್ನಾಟಕ ಸರ್ಕಾರನೂ ಈ ಸಲ ರಾಜ್ಯಕ್ಕೆ ಏನಾದರೂ ಬಂಪರ್ ಕೊಡಿ ಅಂತ ಪಟ್ಟಿ ಕೊಟ್ಟಿದ್ರು. ಚೆನ್ನೈ ಬೆಂಗಳೂರು ಕಾರಿಡಾರ್, ಬೆಂಗಳೂರು ಮುಂಬೈ ರಸ್ತೆ ಕಾರಿಡಾರ್ ಘೋಷಣೆ ಮಾಡಿ ಅಂದಿದ್ರು, ಸದ್ಯಕ್ಕೆ ಘೋಷಣೆ ಆಗಿಲ್ಲ. ಇನ್ನು ರಾಜ್ಯದಲ್ಲಿ 8 ಲಕ್ಷ ಮನೆಗಳಿಗೆ ಬೇಡಿಕೆ ಇಟ್ಟಿದ್ರು. ಈ ವರ್ಷ 80 ಲಕ್ಷ ಮನೆ ಕಟ್ಟುವ ಗುರಿ ಇರೋದ್ರಿಂದ ತಡವಾಗಿ ಸಿಗುತ್ತೆ ಅನ್ನೋ ಆಶಾಭಾವನೆ ಇದೆ.
ಇನ್ನು ಏಮ್ಸ್ ಮಾದರಿ ವೈದ್ಯಕೀಯ ಕಾಲೇಜು ಕೇಳಿದ್ರೂ ಸಿಕ್ಕಿಲ್ಲ. ಮಂಗಳೂರಿಗೆ ಮತ್ತೊಂದು ಬಂದರು, ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಕೇಳಿದ್ರೂ ಸಿಕ್ಕಿಲ್ಲ. ರಾಜ್ಯದಲ್ಲಿ 2 ಹೊಸ ಕ್ಯಾನ್ಸರ್ ಆಸ್ಪತ್ರೆ ಕೇಳಿದ್ರೂ ಸಿಕ್ಕಿಲ್ಲ. ಕರ್ನಾಟಕದ ಮಹತ್ವದ ನೀರಾವರಿ ಯೋಜನೆಗಳಿಗೆ 2.5 ಲಕ್ಷ ಕೋಟಿ ಅನುದಾನ ಬೇಕಿತ್ತು. ಮೇಕೆದಾಟು, ಮಹದಾಯಿ, ಕೃಷ್ಣಾ 3ನೇ ಹಂತ, ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ಆರ್ಥಿಕ ನೆರವು ಕೇಳಿದ್ರು, ಘೋಷಣೆ ಆಗಿಲ್ಲ. ನಿಮಾನ್ಸ್ ಆಸ್ಪತ್ರೆ ವಿಸ್ತರಣೆ ಕೇಳಿದ್ರು, ಹೈಟೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಈ ಸಲದ ಬಜೆಟ್ನಲ್ಲಿ ಒಂದಷ್ಟು ಮಹತ್ವದ ಘೋಷಣೆಗಳಾಗಿವೆ. 5 ನದಿಗಳ ಜೋಡಣೆಗೆ ಡಿಪಿಆರ್ ಸಿದ್ಧವಾಗಿದೆ. ದಮನ್ ಗಂಗಾ ಪಿಂಜಾಲ್ ನದಿ, ಪಾರ್ ತಾಪಿ ನರ್ಮದಾ ನದಿ ಜೋಡಣೆ, ಗೋದಾವರಿ ಕೃಷ್ಣಾ ನದಿ ಜೋಡಣೆ, ಕೃಷ್ಣಾ ಪೆನ್ನಾರ್ ಮತ್ತು ಪೆನ್ನಾರ್ ಕಾವೇರಿ ನದಿ ಜೋಡಣೆಗೆ ಡಿಪಿಆರ್ ಸಿದ್ಧವಾಗ್ತಿದೆ. ಇದನ್ನ ಬಿಟ್ರೆ 25,000 ಕಿಲೋಮೀಟರ್ ಹೊಸ ಹೈವೇ ಯೋಜನೆ ಘೋಷಣೆಯಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಪರ್ವತ್ಮಾಲಾ ಯೋಜನೆ, ರಸ್ತೆ ಅಭಿವೃದ್ಧಿ, ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಘೋಷಣೆಯಾಗಿದೆ. ಪ್ರತಿ ರಾಜ್ಯಗಳಿಗೆ ಬಡ್ಡಿರಹಿತ 1 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟು 25 ವರ್ಷದಲ್ಲಿ ಸಾಲ ತೀರಿಸಲು ಅವಕಾಶ ಕೊಟ್ಟಿದೆ. ಕ್ರಿಪ್ಟೋ ಮಾದರಿಯಲ್ಲಿ ಆರ್ಬಿಐನಿಂದ ಡಿಜಿಟಲ್ ಕರೆನ್ಸಿ ಬರಲಿದ್ದು, ಈ ಕ್ರಿಪ್ಟೋ ಕರೆನ್ಸಿ ವ್ಯವಹಾರಕ್ಕೆ 30% ತೆರಿಗೆ ಹಾಕುವುದಾಗಿ ಘೋಷಣೆಯಾಗಿದೆ. ಡ್ರೋನ್ ಶಕ್ತಿ, ಡ್ರೋನ್ ಆಸ್ ಎ ಸರ್ವಿಸ್, ವಿಜ್ಞಾನ, ಗಣಿತ ವಿಷಯಕ್ಕೆ 750 ವರ್ಚುವಲ್ ಲ್ಯಾಬ್, 1ರಿಂದ 12ನೇ ಕ್ಲಾಸ್ಗೆ ಡಿಜಿಟಲ್ ಶಿಕ್ಷಣ, 75 ಸ್ಕಿಲ್ಲಿಂಗ್ ಇ ಲ್ಯಾಬ್, ಮಿಷನ್ ಶಕ್ತಿ, ಮಿಷನ್ ವಾತ್ಸಲ್ಯ, ಸಕ್ಷಮ ಅಂಗನವಾಡಿ ಅನ್ನೋ 3 ಹೊಸ ಯೋಜನೆ ಆರಂಭಕ್ಕೆ ತೀರ್ಮಾನ ಆಗಿದೆ. 75 ಜಿಲ್ಲೆಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್, ಡಿಜಿಟಲ್ ಕರೆನ್ಸಿ, 2022-23ರಲ್ಲಿ ಚಿಪ್ ಇರುವ ಈ ಪಾಸ್ಪೋರ್ಟ್ ಬಿಡುಗಡೆ, ಒಂದೇ ದೇಶ ಒಂದೇ ನೋಂದಣಿ ಸಾಫ್ಟ್ವೇರ್, 2022-23ರಲ್ಲಿ 5G ಮೊಬೈಲ್ ಸೇವೆ ಆರಂಭಿಸುವುದಾಗಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಕೊರೋನಾ ಹೊಡೆತಕ್ಕೆ ಸಿಲುಕಿದ ಜನ ಏನಾದರೂ ಹೊಸ ಮಾದರಿಯಲ್ಲಿ ನೆರವು ಸಿಗುತ್ತೆ, ಜೀವನ ಕಟ್ಟಿಕೊಳ್ಳೋಕೆ ಆಸರೆ ಆಗುತ್ತೆ, ಬೆಲೆ ಇಳಿಕೆಯಂಥ ನೂರಾರು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ದೂರದೃಷ್ಟಿ ಬಜೆಟ್, ಭವಿಷ್ಯದ ಬಜೆಟ್ ಅಂತ ಕೇಂದ್ರ ಸರ್ಕಾರ ಹೇಳಿರೋದ್ರಿಂದ ಸದ್ಯಕ್ಕೆ ಜನಜೀವನ ಯಥಾಸ್ಥಿತಿ ಇರುತ್ತೆ. ಇರೋದ್ರಲ್ಲೇ ಲೈಫ್ ಲೀಡ್ ಮಾಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಡಳಿತಾರೂಢ ಸರ್ಕಾರ ಬಜೆಟ್ ಮಂಡನೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದೆ. ಬಜೆಟ್ನಲ್ಲಿ ಏನಾದ್ರೂ ಇರಲಿ, ಪ್ರತಿಪಕ್ಷದವರು ವಿರೋಧ ಮಾಡೇ ಮಾಡ್ತಾರೆ. ಇನ್ನು ಆರ್ಥಿಕ ತಜ್ಞರು, ಸಾಮಾನ್ಯ ಜನ ಬಜೆಟ್ ಬಗ್ಗೆ ಅವರವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತಿನ ಒಂದು ಕೇಂದ್ರ ಬಜೆಟ್ಟು ಆರ್ಥಿಕತೆಯನ್ನು ಇನ್ನಷ್ಟು ಹೆಚ್ಚಿಸಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಆ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟ್ ಆಗಿದೆ. ಅಭಿವೃದ್ಧಿಗೆ ಪೂರಕವಾದಂಥ, ವೇಗ ನೀಡುವಂಥ, ಜನ ಸ್ನೇಹಿ, ಜನಪರ ಬಜೆಟ್ ಆಗಿದೆ. ದೇಶಕ್ಕೆ ಮುಂದಿನ ಒಂದು ದಿಕ್ಕನ್ನ ಮತ್ತು ದಿಕ್ಸೂಚಿಯನ್ನು ಸೂಚಿಸುವಂಥ ಬಜೆಟ್ ಆಗಿದೆ. ಭಾರತದಲ್ಲಿ ಅತ್ಯಂತ ಹೆಚ್ಚು GSTಯ ಸಂಗ್ರಹ ಆಗಿದೆ. ಸಮುದ್ರಕ್ಕೆ ಹರಿದು ಹೋಗ್ತಾ ಇರುವಂಥ ನೀರನ್ನು ರೈತರ ಹೊಲಕ್ಕೆ ಮತ್ತು ಕುಡಿಯುವ ನೀರಿಗೆ ಕೊಡುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂಥ ಘೋಷಣೆಯನ್ನು ಈ ಬಜೆಟ್ನಲ್ಲಿ ಮಾಡಿದೆ. ಜಗತ್ತೇ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲೂ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ನ ಮಂಡನೆ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ 11 ಕಿಲೋಮೀಟರ್ ರಸ್ತೆ ಆಗ್ತಿದ್ರೆ, ನರೇಂದ್ರ ಮೋದಿ ಕಾಲಘಟ್ಟದಲ್ಲಿ 21 ಕಿಲೋಮೀಟರ್ ರಸ್ತೆವರೆಗೆ ವಿಸ್ತಾರ ಆಗಿದೆ. ಆದರೆ ಈ ವರ್ಷ ನರೇಂದ್ರ ಮೋದಿ ಸರ್ಕಾರ ಒಂದು ಅದ್ಭುತವಾಗಿರ್ತಕ್ಕಂಥ ಗುರಿಯನ್ನು ಇಟ್ಟಿದೆ. ವಿಶೇಷವಾಗಿ ಆರೋಗ್ಯ, ಶಿಕ್ಷಣ, ಕೃಷಿ ಈ 3 ಕ್ಷೇತ್ರಗಳಲ್ಲಿ ಬಹಳ ಉತ್ತೇಜನಕಾರಿಯಾದಂಥ ಕಾರ್ಯಕ್ರಮಗಳು ಈ ಆರ್ಥಿಕ ವರ್ಷದಲ್ಲಿ ಘೋಷಣೆ ಆಗ್ತವೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವರ ನಿರೀಕ್ಷೆ ಈಡೇರಿಲ್ಲ. ಈಗ ಹಸಿದವರಿಗೆ ಒಂದೊಂದು ಬಾರಿ ತಣ್ಣೀರು ಬಟ್ಟೆ ಹಾಕೊಳ್ಳಪ್ಪ ಹೊಟ್ಟೆ ಮೇಲೆ ಅಂತ ಹೇಳ್ತಾರಲ್ಲ, ಆ ತಣ್ಣೀರು ಬಟ್ಟೆನ ಅಗಲ ಬಟ್ಟೆನೂ ಕೊಡಲಿಲ್ಲ, ಸಣ್ಣ ಬಟ್ಟೆನೂ ಕೊಡಲಿಲ್ಲ, ತಣ್ಣೀರು ಬಟ್ಟೆ ಹಾಕೊಂಡು ಮನೇಲಿ ಮಲಿಕಳಿ ಅಂತ ಹೇಳೋರಷ್ಟೇ. ಓಲಿ ಕೊರೋನಾ ಸಂದರ್ಭದಲ್ಲಿ ಯಾರಿಗಾರು ತೊಂದರೆ ಆಗಿತ್ತಲ್ಲ, ಉದ್ಯೋಗ ಕಳ್ಕೊಂಡಿದ್ದವರು, ಬಿಸ್ನೆಸ್ ತೊಂದರೆ ಆಗಿದ್ದವರು, ಹಳ್ಳಿಗಳಲ್ಲಿ ಇರ್ಬೋದು, ರೈತರಿಗಿರ್ಬೋದು, ಯಾರಿಗೇ ಆಗಲಿ, ಯಾರ್ಯಾರಿಗೆ ಬೆಂಬಲ ಬೆಲೆ ಈಗ ಸಿಕ್ಕಿರಲಿಲ್ಲ, ರೈತರಿಗೆ ಸಹಾಯ ಆಗಿರಲಿಲ್ಲ, ಅವ್ರಿಗೇನಾದ್ರು ಒಂದು ಸಣ್ಣ ಸಹಾಯ ಆಗಿದ್ದು ಈ ಬಜೆಟ್ನಲ್ಲಿ ನಾನು ನೋಡಲಿಲ್ಲ. GST ವಿಚಾರದಲ್ಲಿ ಅಟ್ಲೀಸ್ಟ್ some ಎಕ್ಸಂಪ್ಷನ್ ಕೊಡ್ತಾರಂತ ನಾವು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ. ಆ ನಿರೀಕ್ಷೆ ನಿರಾಶೆ ಆಗಿದೆ. ಫಿಲಮ್ ಇಂಡಸ್ಟ್ರಿನ ಇಂಡಸ್ಟ್ರಿಯಲ್ ಸ್ಟೇಟಸ್ ಕೊಡಬೇಕು ಅಂತ ಭಾಳ ದಿನಗಳ ಬೇಡಿಕೆ ಇತ್ತು, ಮುಂಚೆ ಇತ್ತು. ಅದನ್ನು ಆಟೋಮೆಟಿಕಲಿ ಅದನ್ನು ಅಷ್ಟು ಪವರ್ಫುಲ್ ಆಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಅದನ್ನು ಕೂಡ ನಿರೀಕ್ಷೆ ಮಾಡೋದು ಕೂಡ ಹುಸಿ ಆಯಿತು. ಯಾಕೆ ಹಿಂಗೆ ಮಾಡಿದಾರೆ ಅಂತ ಗೊತ್ತಿಲ್ಲ. MSMEಗೆ ಪ್ರೋತ್ಸಾಹ ಏನಂದರೆ, ಏನು ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಇದೆಯೋ, ಪ್ರೊಕ್ಯೂರ್ಮೆಂಟ್, ಕ್ಯಾಪಿಟಲ್ ಪ್ರೊಕ್ಯೂರ್ಮೆಂಟ್ 58% ಡೊಮೆಸ್ಟಿಕ್ ಪ್ರೊಡಕ್ಷನ್, ಡಿಫೆನ್ಸ್ ಆಗಲಿ RDO ಆಗಲಿ, ಇದೊಂದು ನಿಜವಾಗ್ಲೂ ನಮ್ಮ MSMEಗೆ, ಕೈಗಾರಿಕೆ ವಲಯಕ್ಕೆ ಪ್ರೋತ್ಸಾಹ ನೀಡುತ್ತೆ, ಅಭಿವೃದ್ಧಿ ಆಗುತ್ತೆ.
ಮಧ್ಯಮ ವರ್ಗ ಹಾಗೂ ವ್ಯಾಪಾರಸ್ಥರ ಪರವಾಗಿ ನೋಡಿದ್ರೆ ಈ ಬಜೆಟ್ನಲ್ಲಿ ಏನು ಅಂಕಿಅಂಶಗಳ ಆಟ ಬಿಟ್ಟರೆ ಬೇರೆ ಏನೋ ರಿಲೀಫು ಮಧ್ಯಮ ವರ್ಗ ಆಗಲಿ ವ್ಯಾಪಾರಸ್ಥರಿಗಾಗಿ ಕಾಣ್ತಾ ಇಲ್ಲ. ಓವರಾಲ್ ಆಗಿ ಬಡ್ಜೆಟ್ ನೋಡಬೇಕು ಅಂದರೆ ದಿಸ್ ಇಸ್ ಅ ಮ್ಯಾಕ್ರೋ ಎಕನಾಮಿಕ್ ಆರ್ ಸೆಕ್ಟರ್ ಸ್ಪೆಸಿಫಿಕ್ ಬಡ್ಜೆಟ್ ಅಂತ ಹೇಳ್ಬೋದು. ದಿಸ್ ಇಸ್ ನಾಟ್ ಅ ಕಾಮನ್ ಮ್ಯಾನ್ ಬಡ್ಜೆಟ್. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅದರಲ್ಲೂ ಡಿಕೆಶಿ ಅಧ್ಯಕ್ಷತೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನಿದೆಯಾ? ಪಕ್ಷದಲ್ಲಿ ದೊಡ್ಡವರನ್ನ ಬಿಟ್ಟು ಬರೀ ಸಣ್ಣವರಿಗಷ್ಟೇ ಟಾರ್ಗೆಟ್ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ಮೇಲೆ ಮತ್ತೆ ಎಚ್ಡಿಕೆ ಸಿಟ್ಟಾಗಿದ್ರೆ ಸಿದ್ದರಾಮಯ್ಯ ಕೂಲ್ ಆಗಿ ಕಾಡು ಮೇಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪಟ್ಟಣ್ ಗುಸುಗುಸು ಮಾತು. ಅಶೋಕ್ ಪಟ್ಟಣ್ಗೆ ಮಾತ್ರ ನೋಟಿಸ್ ಜಾರಿ. ಇನ್ನೂ 1 ವರ್ಷ 2 ತಿಂಗಳ ಆಲೆ ಟಿಕೆಟಿಗೆ ಶುರು ಮಾಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಇಬ್ಬರು ಡಿಕೆ ಶಿವಕುಮಾರ್ ಬಗ್ಗೆ ಗುಸುಗುಸು ಮಾತಾಡಿದ್ರು. ಇವತ್ತು ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಗುಸುಗುಸು ಮಾತನಾಡಿದ್ದಕ್ಕೆ ನೋಟಿಸ್ ಹೋಗಿದೆ. ಸಿದ್ದರಾಮಯ್ಯರಿಗಿಲ್ಲ, ಕೇವಲ ಅಶೋಕ್ ಪಟ್ಟಣ್ಗೆ ಮಾತ್ರ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಘನತೆ ಗೌರವಕ್ಕೆ ಕುಂದು ಸೃಷ್ಟಿಸಿದ್ದಾರೆ. ಆಧಾರ ರಹಿತವಾಗಿ ಮಾತನಾಡಿದ್ದೀರಿ, ಇದನ್ನ ಪಕ್ಷ ವಿರೋಧಿ ಚಟುವಟಿಕೆ ಎಂದು ಪರಿಗಣಿಸಲಾಗಿದೆ. ನೀವು 7 ದಿನಗಳ ಒಳಗಾಗಿ ನಡವಳಿಕೆ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ರೆಹಮಾನ್ ಖಾನ್ ಸಮಿತಿ ನೋಟಿಸ್ ಅನ್ನ ನೀಡಿದೆ. ಇದಕ್ಕೆ ಅಶೋಕ್ ಪಟ್ಟಣ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ನನಗೆ ನಾನು ನೋಟಿಸ್ ಕೊಡಿ ಸರಿ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ಸರಿ ಇಲ್ಲ ಅಂದ್ರೆ ನಾನು ಮಾಡಿದ್ರೆ ನಾನು ಕೊಡ್ಬೋದಾಯ್ತು, ಇಲ್ಲ ನಾನು ಕರೆಸಿ ಮಾತು ಕೇಳ್ಬೋದಾಯ್ತು. ನೀವು ಸಿದ್ದರಾಮಯ್ಯ ಆಪ್ತ, ನಾನು ಡಿ ಕೆ ಶಿವಕುಮಾರ್ಗೂ ಬಹಳ ಆಪ್ತಾನೆ. 40 ವರ್ಷ ಫ್ರೆಂಡ್ ನನಗೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗಿಂತ ಮೊದಲೇ ಡಿ ಕೆ ಶಿವಕುಮಾರ್ ನಾವೆಲ್ಲ ಸ್ಟೂಡೆಂಟ್ ಡೇಸ್ ಇಂದ ಫ್ರೆಂಡ್ಸು. ಕಾಂಗ್ರೆಸ್ನಲ್ಲಿ ದೊಡ್ಡವರಿಗೊಂದು ಚಿಕ್ಕವರಿಗೊಂದು ಕಾನೂನ? ಈ ಪ್ರಶ್ನೆ ಕಾರಣನೂ ಇದೆ. ಕಳೆದ ವರ್ಷ ಡಿಕೆ ಶಿವಕುಮಾರ್ ಬಗ್ಗೆ ವಿಎಸ್ ಉಗ್ರಪ್ಪ ಮತ್ತು ಸಲೀಂ ಇಬ್ಬರು ಪಿಸು ಮಾತನಾಡಿದ್ರು. ಡಿಕೆಶಿ ಪರ್ಸೆಂಟೇಜ್ ಗಿರಾಕಿ ಅದು ಇದು ಅಂತೆಲ್ಲ ಪಿಸುಗುಟ್ಟಿದ್ರು. ಆಗ ಉಗ್ರಪ್ಪರನ್ನ ಬಿಟ್ಟು ಕೇವಲ ಸಲೀಂ ವಿರುದ್ಧ ಮಾತ್ರ ಕ್ರಮ ತಗೊಂಡಿದ್ರು. ಈಗ ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಇಬ್ಬರು ಮಾತನಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಡೋದಿರ್ಲಿ, ಅವರ ಮಾತಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಿಲ್ಲ. ಆದ್ರೆ ಅಶೋಕ್ ಪಟ್ಟಣ್ಗೆ ಮಾತ್ರ ನೋಟಿಸ್ ಕೊಟ್ಟಿರುವಂತದ್ದು ಇಬ್ಬಗೆ ನೀತಿ ಅನ್ನುವಂತ ಮಾತುಗಳು ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡಿಕೆಶಿ ಅವರನ್ನ ಕೇಳಿದ್ರೆ ನಂಗ್ ಗೊತ್ತಿಲ್ಲ ಅಂದ್ರು. ಪಕ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ಸಿದ್ದರಾಮಯ್ಯ ಫುಲ್ ಕೂಲಾಗಿ ರಿಲ್ಯಾಕ್ಸ್ ಮಾಡ್ತಿದ್ರು. ಕಾಕನಕೋಟೆ ಕಾಡು ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಯನ್ನ ಮಾಡಿಕೊಂಡು ಹುಲಿ ಜಿಂಕೆ ಫೋಟೋವನ್ನ ಕ್ಲಿಕ್ಕಿಸ್ತಿದ್ರು. ಕಬಿನಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡ್ತಾ ಕೂಲಾಗಿದ್ದಾರೆ. ಡಿಕೆ ಬ್ರದರ್ಸ್ ಮೇಲೆ ಎಚ್ಡಿಕೆ ಆಕ್ರೋಶ. ರಾಮನಗರದ ಚನ್ನಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಕುಮಾರಸ್ವಾಮಿ ಭೇಟಿ ಕೊಟ್ರು. ಆಗ ಜನ ಕಳಪೆ ಕಾಮಗಾರಿ ಆಗಿದೆ ಅಂತ ದೂರು ಕೊಟ್ರು. ಕುಮಾರಸ್ವಾಮಿ ಜೊತೆ ಅಧಿಕಾರಿಯನ್ನು ಕೂಡ ಜನ ಪ್ರಶ್ನೆ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆ ಕಳಪೆ ಕಾಮಗಾರಿ ಅಂತ ರೇಗಾಡಿದಂತ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅಂತ ಪರೋಕ್ಷವಾಗಿ ಗುಡುಗಿದ್ರು. ಜೊತೆಗೆ ಡಿಕೆ ಸುರೇಶ್ ಸಂಸದರಾಗಿ 7 ವರ್ಷ ಆದ್ರೂ ಏನು ಕೆಲಸ ಮಾಡಿಲ್ಲ, ರಾಮನಗರ ಜಿಲ್ಲೆ ಮಾಡೋಕೆ ಅಣ್ಣನೂ ಅಡ್ಡಿ ಮಾಡಿದ್ರು ಅಂತ ಸಿಟ್ಟನ್ನ ಹೊರಹಾಕಿದ್ರು. ಸರ್ಕಾರದಲ್ಲಿ ಹೋಗಿ ಮುಂದೆ ಈ ಕ್ಷೇತ್ರದಲ್ಲಿ ಬಿಜೆಪಿನ ಸದೃಢವಾಗಿ ಬೆಳೆಸ್ತೀವಿ ಅಂತೇಳಿ ಅಲ್ಲಿಂದ ಬರ್ತಕ್ಕಂಥವ್ರು ಪಗಾರ ಕೊಟ್ಟು ಬಂದಿರ್ತಾರೆ. ಅವ್ರು ಕೆಲಸ ಯಾಕೆ ಮಾಡ್ತಾರೆ? ಇದು ನಮಗೆ ಇರ್ತಕ್ಕಂಥ ಸಮಸ್ಯೆ. ಇಲ್ಲಿ ಇದು ಸಮಸ್ಯೆ ಏನೇ ಇರಲಿ, ಆ ಸಮಸ್ಯೆನ ಬಗೆಹರಿಸಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ಡಿಕೆ ಬ್ರದರ್ಸ್ ಏನು ಕೆಲಸ ಮಾಡಿಲ್ಲ ಎಂದಂತ ಕುಮಾರಸ್ವಾಮಿ ಅವರಿಗೆ ಅವರ ಪಕ್ಷದ ಶಾಸಕರೇ ಏನು ಕೆಲಸ ಮಾಡಿಲ್ಲ ಅಂತ ಅವರ ಎದುರೇ ದೂರಿದ್ರು. ಮಂಡ್ಯದ ನಾಗಮಂಗಲ ಶಾಸಕ ಸುರೇಶ್ ಗೌಡ ಕೆಲಸ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಎದುರೇ ಕೌಡ್ಲೆ ಗ್ರಾಮಸ್ಥರು ಸಿಟ್ಟನ್ನು ಹೊರಹಾಕಿದ್ರು. ಇನ್ನು ಶಿವರಾಮೇಗೌಡರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಂತ ಕುಮಾರಸ್ವಾಮಿ ಇವತ್ತು ಜನರ ಕ್ಷಮೆ ಕೇಳಿದ್ರೆ ನೋಡೋಣ ಅಂತ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ನನ್ನ ಜನತೆಯ ಕ್ಷಮೆ ಕೋರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸರಿಯಾದ ರೀತಿ ಸಂಘಟನೆ ದೃಷ್ಟಿಯಿಂದ ನಡ್ಕೋಬೇಕಿಲ್ಲಿ. ಇದು ಯಾವುದಾದ್ರು ಒಂದು ತೀರ್ಮಾನ ಮಾಡ್ಬೇಕಾದ್ರೆ 4 ಗೋಡೆ ಮಧ್ಯದಲ್ಲಿ ತೀರ್ಮಾನ ಆಗಬೇಕು. ಬಜೆಟ್ ಅಧಿವೇಶನ ಇದ್ದಿದ್ರಿಂದ ಬಿಜೆಪಿ ನಾಯಕರು ಇವತ್ತು ರಾಜಕೀಯ ವಿಷಯದಿಂದ ದೂರ ಇದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿದ್ರೂ ಕೂಡ ರಾಜಕೀಯದಿಂದ ದೂರ ಉಳಿದಿರುವಂತ ನಟಿ ರಮ್ಯಾ ಇವತ್ತು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ರು. ಅದು ಬೀದಿ ನಾಯಿಯ ಸಾವಿಗೆ ದನಿ ಎತ್ತೋ ಮೂಲಕ ಬೆಂಗಳೂರಲ್ಲಿ ಕಾಣಿಸ್ಕೊಂಡ್ರು. ಅಂದಹಾಗೆ
ಉದ್ಯಮಿ ಆದಿಕೇಶವಲು ಮೊಮ್ಮಗ ಕಾರ್ ಹತ್ತಿಸಿದ್ದ ನಾಯಿ ಇವತ್ತು ಜೀವ ಬಿಟ್ಟಿದೆ. ಇದೇ ಬೀದಿ ನಾಯಿ ಅಂತ್ಯಕ್ರಿಯೆಗೆ ರಮ್ಯಾ ಮೇಡಮ್ ಬಂದಿದ್ರು. ಉದ್ಯಮಿ ಆದಿಕೇಶವಲು ನಾಯ್ಡು ಮೊಮ್ಮಗ ಆದಿ ಜನವರಿ 26ರಂದು ಬೀದಿಯಲ್ಲಿ ಮಲಗಿದ್ದ ನಾಯಿ ಮೇಲೆ ಆಡಿ ಕಾರ್ ಹತ್ತಿಸಿದ್ದ. ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿತ್ತು. ಇವತ್ತು ಚಿಕಿತ್ಸೆ ಫಲಿಸದೆ ನಾಯಿ ಸಾವನ್ನಪ್ಪಿದೆ. ನಾಯಿಗೆ ಲಾರಾ ಅಂತ ಹೆಸರಿಟ್ಟಿದ್ದು ಲಾರಾ ಮೃತದೇಹವನ್ನ ಪೋಸ್ಟ್ ಮಾರ್ಟಂ ಮಾಡಲಾಯಿತು. ಆಮೇಲೆ ನಾಯಿಯನ್ನ ನೋಡ್ಕೊಳ್ತಾ ಇದ್ದ ಮಾಲೀಕರು ಹಾಗೂ ಪ್ರಾಣಿದಯಾ ಸಂಘದವರಿಗೆ ನಾಯಿ ಮೃತದೇಹ ಕೊಟ್ಟರು. ಕ್ಯಾಂಡಲ್ ಹಚ್ಚೋ ಮೂಲಕ ಲಾರಾಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಲಾರಾಳ ಸಾವಿನ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದಕ್ಕೆ ನಟಿ ರಮ್ಯಾ ಮೊದಲು ಜಸ್ಟಿಸ್ ಫಾರ್ ಲಾರಾ ಅಂತ ಟ್ವೀಟ್ ಹಾಕಿದ್ರು. ಅಷ್ಟೇ ಅಲ್ಲ, ಲಾರಾ ಅಂತ್ಯಕ್ರಿಯೆ ಸುಮನಹಳ್ಳಿ ಪ್ರಾಣಿ ಚಿತಾಗಾರದಲ್ಲಿ ನಡೆಯುತ್ತೆ, ಎಲ್ರೂ ಬನ್ನಿ ಅಂತ ಟ್ವೀಟ್ ಮಾಡಿದ್ರು. ಸಂಜೆ 4 ಗಂಟೆಗೆ ಸುಮನಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುವಾಗ ನಟಿ ರಮ್ಯಾ ಕೂಡ ಪಾಲ್ಗೊಂಡ್ರು. ಅಂತ್ಯಕ್ರಿಯೆ ಮುಗಿಸಿದ ಮೇಲೆ ನಟಿ ರಮ್ಯಾ ಲಾರಾಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆಗತ್ತೆ, ಯಾಕಂದ್ರೆ ಮನುಷ್ಯ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಬಟ್ ಈ ಸಿಚುವೇಶನ್ ಅಲ್ಲಿ ಅವರು ಡೆಲಿಬ್ರೇಟ್ ಆಗಿ ಮಾಡಿದ್ದು, ಬೇಕಂತ ಮಾಡಿದ್ದು. ಸೊ ಅದಕ್ಕೆ ನನಗೆ ತುಂಬಾನೇ ಐ ಫೀಲ್ he deserves definitely to be punished. I hope ಸರ್ಕಾರ ಇದನ್ನ ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನನಗೆ. ಆಗ ಟಿವಿ ಫುಟೇಜ್ ಬಂದ ನಂತರ ನಮಗೆ ಗೊತ್ತಾಯ್ತು ಈ ತರ ಅದ್ರ ಮೇಲೆ ಹತ್ತಿಸ್ಕೊಂಡು ಹೊರಗಿದೆ. ಸಾರಿ ಟು ಯೂಸ್ ಬ್ಯಾಡ್ ವರ್ಡ್, ಬಟ್ ದಟ್ ಈಸ್ ವಾಟ್ ಇಟ್ ಈಸ್. ಅದೂ ಒಂದು ಮಗು ಥರ ಅಲ್ವಾ, ನಮ್ಮ ಜೀವಿ, ದೇವರ ಸೃಷ್ಟಿ ಅಲ್ಲದೆ. ಹಾಗಾಗಿ ಇವ್ರ ಪಾಪ 3 ದಿವಸ ಊಟ ಮಾಡಿಲ್ಲ. ಇನ್ನು ನಾಯಿ ಮೇಲೆ ಕಾರ್ ಹತ್ತಿಸಿದ್ದ ಆದಿಕೇಶವಲು ಮೊಮ್ಮಗ ಆದಿನಾರಾಯಣ ಗಾಂಜಾ ಗುಂಗಿನಲ್ಲಿ ಇರ್ತಾ ಇದ್ದ. ನಾಯಿ ಅಷ್ಟೇ ಅಲ್ಲ, ಮನುಷ್ಯರ ಮೇಲೂ ಕಾರ್ ಹತ್ತಿಸೋಕೆ ಆದಿ ಪ್ರಯತ್ನ ಪಟ್ಟಿದ್ದಂತೆ. 2017ರಲ್ಲಿ RR ನಗರ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ನಿಂತ ವ್ಯಕ್ತಿ ಮೇಲೆ ಉದ್ದೇಶಪೂರ್ವಕವಾಗಿ ಕಾರ್ ಹತ್ತಿಸಲು ಯತ್ನಿಸಿದ್ದ. ಆದರೆ ಯುವಕ ಎಚ್ಚೆತ್ತುಕೊಂಡಿದ್ರಿಂದ ಸಣ್ಣ ಪುಟ್ಟ ಗಾಯ ಆಗಿತ್ತು. 2020ರಲ್ಲಿ ಸ್ನೇಹಿತರ ಜೊತೆ ಗಾಂಜಾ ಸೇವಿಸ್ತಾ ಇದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದ. 2 ಕೇಸ್ಗಳು ಈತನ ವಿರುದ್ಧ ದಾಖಲಾಗಿದೆ. ಈಗ ನಾಯಿ ಕೇಸ್ನಲ್ಲಿ ಸ್ಟೇಷನ್ ಬೇಲ್ ಮೇಲಿದ್ದಾರೆ. ಮತ್ತೆ ಬಾಲ ಬಿಚ್ಚಿದ್ರೆ ಜೈಲಿಗೆ ಹಾಕಿಸ್ತೀವಿ ಅಂತ ಡಿಸಿಪಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಒಂದು ಬೇಲೇಬಲ್ ಸೆಕ್ಷನ್ ಆಗಿದ್ರಿಂದ ಅವರಿಗೆ ಸ್ಟೇಷನ್ ಇಂದಾನೇ ಬೇಲ್ ಮಾಡುವಂತ ಪ್ರಕ್ರಿಯೆ ನಡೆಸುತ್ತದೆ. ಆದರೆ ಈ ವ್ಯಕ್ತಿ ಮತ್ತೊಮ್ಮೆ ಈ ರೀತಿಯ ಒಂದು ಕೆಲಸ ಮಾಡಬಾರ್ದು. ಹಾಗಂತ ಹೇಳಿ ಅವ್ರ ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿ ಮಾನ್ಯ ಕೋರ್ಟ್ಗೆ ಸಲ್ಲಿಸಿದ್ವಿ. ರಾಜಕೀಯದಿಂದ ದೂರ ಉಳಿದಿರೋ ರಮ್ಯಾ ಬೆಂಗಳೂರಲ್ಲೇ ಇದ್ರೂ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಬೀದಿ ನಾಯಿ ಸಾವಿಗೆ ಕಂಬನಿ ಮಿಡಿದು ಅಂತ್ಯಕ್ರಿಯೆಯಲ್ಲೂ ಪಾಲ್ಗೊಂಡ್ರು. ಅದೇನೇ ಇರಲಿ, ಲಾರಾ ತರ ಬೇರ್ಯಾವ ಪ್ರಾಣಿಗಳು ಪುಂಡರ ಹುಚ್ಚಾಟಕ್ಕೆ ಬಲಿಯಾಗಬಾರದು ಅಷ್ಟೇ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹಿಜಬ್ ಕಿರಿಕ್ ಕಡಿಮೆ ಆಗ್ತಾ ಇಲ್ಲ. ಹಿಜಬ್ ಹಾಕದೆ ಕಾಲೇಜು ಸಮವಸ್ತ್ರದಲ್ಲಿ ಬನ್ನಿ, ಇಲ್ಲ ಅಂದ್ರೆ ಬರಬೇಡಿ, ಬಂದು ವಿವಾದ ಸೃಷ್ಟಿ ಮಾಡಬೇಡಿ ಅಂತ ಶಾಸಕರು, ಕಾಲೇಜವರು, ಅಧಿಕಾರಿಗಳು, ಧರ್ಮಗುರುಗಳು ಎಲ್ಲ ಹೇಳಿದ್ರು. ಆದರೆ ಇವತ್ತು ಆಡಳಿತ ಮಂಡಳಿ ಆದೇಶ ಧಿಕ್ಕರಿಸಿ 6 ಜನ ವಿದ್ಯಾರ್ಥಿನಿಯರು ಹಿಜಬ್ ಧರಿಸಿ ಕ್ಲಾಸ್ಗೆ ಅಟೆಂಡ್ ಆಗೋಕೆ ಅಂತ ಬಂದಿದ್ರು. ಆದರೆ ಕಾಲೇಜ್ ಪ್ರಾಂಶುಪಾಲರು ತರಗತಿಯಲ್ಲಿ ಕೂರೋಕೆ ಅವಕಾಶ ಕೊಡಲಿಲ್ಲ. ಪೊಲೀಸ್ ಭದ್ರತೆ ಬೇರೆ ಹಾಕಲಾಗಿದೆ. ತರಗತಿ ನಿರಾಕರಿಸಿದ್ದಕ್ಕೆ ವಿದ್ಯಾರ್ಥಿನಿಯೊಬ್ಬರು ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಹಾಸನಾಂಬೆ ದೇವಾಲಯದಲ್ಲಿ ಹೊಸ ವಿವಾದ. ದೇವಿ ವಿಗ್ರಹದ ಪ್ರತಿರೂಪ ಸ್ಥಾಪಿಸಿ ಗರ್ಭಗುಡಿ ಮುಂದೆ ಪ್ರತಿನಿತ್ಯ ಪೂಜೆ. ಅರ್ಚಕರಿಗೆ ದುಡ್ಡಿನ ಆಸೆ ಅಂತ ಭಕ್ತರಿಂದ ಆಕ್ರೋಶ.
ನ್ಯೂಸ್ 18 ಕನ್ನಡದ ವರದಿಗೆ ಗದಗ ಜಿಮ್ಸ್ ವೈದ್ಯರ ಸ್ಪಂದನೆ. ಶಸ್ತ್ರಚಿಕಿತ್ಸೆಗಾಗಿ ರೋಗಿಯ ಪರದಾಟ. ವರದಿ ಬಳಿಕ ರೋಗಿಗೆ ಸೂಕ್ತವಾದ ಚಿಕಿತ್ಸೆ. ನ್ಯೂಸ್ 18ಗೆ ರೋಗಿ ಸಂಬಂಧಿಕರ ಅಭಿನಂದನೆ. ಕನ್ನಡ ಪುಸ್ತಕದಲ್ಲಿ ಮಲಯಾಳಂ ನಟ ಬೋಬನ್ ಫೋಟೋ. ಸರ್ಕಾರಿ ಕೆಲಸ ಸಿಕ್ತು ಅಂತ ಬೋಬನ್ ಇನ್ಸ್ಟಾಗ್ರಾಂನಲ್ಲಿ ಹಾಸ್ಯ. ಕರ್ನಾಟಕದ ಪಠ್ಯದಲ್ಲಿ ಸರ್ಕಾರ ಪ್ರಕಟಿಸಿಲ್ಲ ಅಂತ ಶಿಕ್ಷಣ ಇಲಾಖೆ ಸ್ಪಷ್ಟನೆ. ಏಪ್ರಿಲ್ 14ಕ್ಕೆ KGF 2 ಸಿನಿಮಾ ತೆರೆಗೆ. ಫಿಲ್ಮ್ ಪ್ರಮೋಷನ್ಗಾಗಿ ಚಿತ್ರತಂಡ ದೇವರ ಮೊರೆ. ಕುಂದಾಪುರದ ಆನೆಗುಡ್ಡೆ ದೇವಸ್ಥಾನದಲ್ಲಿ ನಟ ಯಶ್ KGF ಟೀಮ್ ಪೂಜೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.